ಧರ್ಮಗುರು ನನ್ನಪ್ಪ ಧರ್ಮಗುರು ನನ್ನಪ್ಪ ಮಂಚದ ಲಿಂಗಯ್ಯ ಅರು ಶೂನ್ಯಕ್ಕೆ ಒಡೆಯ ಮಾತನ ಚಾಟನೆಗೆ ಮರುಗಂಡ ನನ್ನಪ್ಪ ಮಂಚದ ಲಿಂಗಯ್ಯ ಮುಂಡು ಮಾರಿದ ಗಂಡ ಮುಂಗೊಂಡಕ್ಕೆ ಒಡೆಯ ಮುಂದುಲ ಪೂಜೆ ಕರೆತು ನನ್ನ ಮಂಚದ ಲಿಂಗಯ್ಯ ನಿನ್ನ ಹಾಡಿದವರ ಮನೆಯ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನಮಸ್ಕಾರ. ನಮಸ್ತೆ ಸರ್, ಈ ಒಂದು ಪ್ರಸ್ತುತ ಈ ಒಂದು ತಾಂತ್ರಿಕ ಯುಗದಲ್ಲಿ ಈ ಒಂದು ಜನಪದ ಸಂಸ್ಕೃತಿ ನಶಿಸಿ ಹೋಗ್ತದೆ. ಇದನ್ನು ಮತ್ತೆ ಒಳ್ಳೆ ಒಂದು ಉನ್ನತವಾದ ಮಟ್ಟಕ್ಕೆ ತರಬೇಕಾದ್ರೆ ಏನೆಲ್ಲ ಕಾರ್ಯಕ್ರಮನ ಏನೆಲ್ಲ ಯೋಜನೆಗಳನ್ನ ಹಾಕೋಬೋದು ಸರ್? ನಮಸ್ಕಾರ ವೀಕ್ಷಕರೇ, ಸಂದರ್ಶಕರು ಒಳ್ಳೆಯ ವಿಚಾರವನ್ನು ಕೇಳಿದ್ದಾರೆ. ಇವರು ಹೇಳಿದಂಗೆ ಇವತ್ತಿನ ತಾಂತ್ರಿಕ ಯುಗ ಆಗಿರ್ಬೋದು, ತಂತ್ರಗಾರಿಕೆ ಯುಗ ಆಗಿರ್ಬೋದು, ಅಂತರ್ಜಾಲದ ಯುಗ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಜನರ ಅಂಗೈಲಿ ಇಟ್ಟಿರೋದ್ರಿಂದ, ಟಿ ವಿ ಒಳಗಡೆ ಇಟ್ಟಿರೋದ್ರಿಂದ, ಮಾಧ್ಯಮದ ಒಳಗಡೆ ಇಟ್ಟಿರೋದ್ರಿಂದ ಇವತ್ತು ಹಲವಾರು ಮೂಲ ಜನಪದ ಗೀತೆಗಳಾಗ್ಬೋದು, ಮೂಲ ಜನಪದ ಒಂದು ಸಂಸ್ಕೃತಿ ಆಗ್ಬೋದು, ಅದು ಒಂದು ರೀತಿ ತಿರಸ್ಕಾರಕ್ಕೊಳಗಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಜನಪದವನ್ನು ಹೇಳಿದ ತಕ್ಷಣ ಎಲ್ಲರೂ ಕೂಡ ಕಿವಿಗೊಟ್ಟು ಕೇಳಲಿಕ್ಕೆ ಕೂತ್ಕೋತಾರೆ. ಆದರೆ ಅಷ್ಟು ತಾಳ್ಮೆ ಇಲ್ಲದೆ ಇರೋದ್ರಿಂದ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ತಾತ್ಸರ್ಯದಿಂದ ಜನಪದವನ್ನು ಕಾಣ್ತಾ ಇದ್ದಾರೆ. ನೋಡಿ, ಈಗ ನಾನು ತೋರಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಇವರು ಆರ್ ಸಿದ್ದರಾಜು ಅಂತೇಳಿ ಕೆಬ್ಬೆಪುರದವರು. ಸುಮಾರು ಇವ್ರ ತಂದೆಯವರು ಕೆ ಬಿ ರಾಚಯ್ಯನವರು ಅಂತೇಳಿ ಸುಮಾರು 50 ವರ್ಷಗಳ ಕಾಲ ಚಾಮರಾಜನಗರ ಪ್ರಾಂತ್ಯದಲ್ಲಿ, ಮೈಸೂರು ಪ್ರಾಂತ್ಯದಲ್ಲಿ ಅಂದಿನ ಆಕಾಶವಾಣಿಯಲ್ಲಾಗಿರ್ಬೋದು, ಅಂದಿನ ದೂರದರ್ಶನಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವರು ಮಂಟೇಸ್ವಾಮಿ ನೀಲಗಾರರ ಪದಗಳ ಹಲವಾರು ಕಥೆಗಳನ್ನು ಅವರು ಆಕಾಶವಾಣಿಯಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕಲಾವಿದರಾಗಿ ಅವರು ಈ ನಾಡಿನ ಸಾರಸ್ವತ ಲೋಕಕ್ಕೆ ಒಳ್ಳೆಯ ಜನಪದ ಸಂಸ್ಕೃತಿಯನ್ನು ಕೊಟ್ಟು ಹೋಗಿದ್ದಾರೆ. ಅವ್ರ ಮಗ ಇವರು ಆರ್ ಸಿದ್ದರಾಜು ಅಂತೇಳಿ, ಇವರು ಕೂಡ ಅವರ ತಂದೆಯ ಕಲೆಯನ್ನು ಮುಂದುವರಿಸ್ಕೊಂಡು ಚಿಕ್ಕ ಹುಡುಗನಾಗಿದ್ದಾಗ ಇವರು ತಬಲಾ ಬಾರಿಸೋದನ್ನು ಕಲ್ತ್ಕೊಳ್ಳುವ ಮೂಲಕ ಅವರ ಕಥೆಯ ಗುಂಪಿನಲ್ಲಿ ಇವರು ಕೂಡ ಸೊಲ್ಲಾಡುವ ಮೂಲಕ ಕಥೆಯನ್ನು ಆಡೋದನ್ನು ಕಲ್ತ್ಕೋತಾರೆ. ಇವತ್ತು ಮೂಲ ಜನಪದವನ್ನು ಆಡುವ ಮೂಲಕ ಚಾಮರಾಜನಗರ ಪ್ರಾಂತ್ಯದ ಭಾಗದಲ್ಲಿ ಹಲವಾರು ಹೊಸ ಹೊಸ ಪ್ರಕಾರಗಳ ಜನಪದ ಕಲೆಗಳನ್ನು ಅವರು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಕೂಡ ಇವರೊಬ್ಬರು ತಂಬೂರಿ ಕಲಾವಿದರಾಗಿ ವೃತ್ತಿನಲ್ಲಿ ಇವರು ನೀಲುಗಾರರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬಹಳ ಅದ್ಭುತವಾಗಿ ತಂಬೂರಿ ನುಡಿಸುವ ಮೂಲಕ ಜನಪದ ಕಲೆಯನ್ನು ಸರಸ್ವತ ಲೋಕಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವರು ಆಡ್ತಾ ಇರ್ತಕ್ಕಂಥ ಮಾದೇಶ್ವರನ ಚರಿತ್ರೆ ಆಗ್ಬೋದು, ನಂಜುಂಡೇಶ್ವರನ ಕಥೆ ಆಗಿರ್ಬೋದು, ಉತ್ತರ ಕಥೆ ಆಗಿರ್ಬೋದು, ನೀಲುಗಾರ ಸಿದ್ದಪ್ಪಾಜಿಯವರ ಕಥೆ ಆಗಿರ್ಬೋದು, ನಿಜವಾಗ್ಲೂ ಕೂಡ ತಾಳ ತಂಬೂರಿನ ಹಿಡಿದು ಕೂತ್ರೆ ಎಂಥ ಒಬ್ಬ ವ್ಯಕ್ತಿನೂ ಕೂಡ ಆ ಕಡೆ ಮನಸ್ಸಾಗಿ ಅದನ್ನು ಕೇಳಬೇಕು ಅನ್ನುವ ನಿಟ್ಟಿನಲ್ಲಿ ಇವರ ಕಥೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸುಮಾರು 7 ರಾತ್ರಿ 7 ಹಗಲುಗಳಾದರೂ ಕೂಡ ಮುಗಿಯೋದಿಲ್ಲ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಲಾ ಪ್ರಕಾರಗಳನ್ನು ಇವರು ನಿನಾಜಾಲವಾಗಿ ಆಡುವ ಮೂಲಕ ಜನಪದ ಸಂಸ್ಕೃತಿಯನ್ನು ಸಾರಸ್ವತ ಲೋಕಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವರ ಗುಂಪಿನಲ್ಲಿ ಸುಮಾರು 6 ರಿಂದ 8 ಮಂದಿ ಉತ್ತಮವಾಗಿರ್ತಕ್ಕಂಥ ಕಲಾವಿದರು ಒಂದೊಂದು ಕಲಾ ಪ್ರಕಾರವನ್ನು ಕೂಡ ಒಬ್ಬೊಬ್ಬರು ನುಡಿಸ್ತಾರೆ. ಅವರು ಎಂಥ ಚಂದವಾಗಿ ಆ ಜನಪದ ಕಥೆಯನ್ನಾಗ್ಬೋದು, ಆ ಮಂಟೇಸ್ವಾಮಿಯ ಮಹಿಮೆಯನ್ನಾಗ್ಬೋದು, ಆ ಸಾರಂಗದಾರನ ಕಥೆ ಆಗಿರ್ಬೋದು, ನಿಂಗರಾಜಮ್ಮನ ಕಥೆ ಆಗಿರ್ಬೋದು, ಬಿಳಿಗಿರಂಗ ಸ್ವಾಮಿಯ ಕಥೆ ಆಗಿರ್ಬೋದು, ಹಾಗೆ ಬಂದರೆ ಇನ್ನೂ ಉಳಿದಿರ್ತಕ್ಕಂಥ ನಂಜುಂಡೇಶ್ವರ ಮತ್ತು ಚಾಮುಂಡೇಶ್ವರಿಯವರ ಕಥೆ ಆಗಿರ್ಬೋದು, ಎಲ್ಲ ಕಥೆಗಳನ್ನು ಕೂಡ ಸಾರಸ್ವತ ಲೋಕಕ್ಕೆ ಕೊಡುವ ಮೂಲಕ ಎಷ್ಟು ಚಂದವಾಗಿ ಮೂಲ ಜನಪದವನ್ನು ಆಡುವ ಮೂಲಕ ಅವರು ಕಥೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಅವ್ರ ಬಾಯಿನಲ್ಲೇ ಕೇಳೋಣ. ಒಂದು ಸ್ವರವನ್ನು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಈಗ ತಾಳ ತಂಬೂರಿ ಇಲ್ಲದೆ ಇವತ್ತು ನಾವು ಸಂದರ್ಶಕರನ್ನು ನಾವು ಭೇಟಿ ಮಾಡಿ, ನಿನ್ನೆ ತಾನೇ ಜನಪದ ಸಂಭ್ರಮ ಕಾರ್ಯಕ್ರಮವನ್ನು ಮಾಡಿ ಬಂದಿದ್ದಾರೆ. ಆ ಜನಪದ ಸಂಭ್ರಮದ ಕಾರ್ಯಕ್ರಮದ ಸಂತೋಷದ ಸಮಯದಲ್ಲಿ ನಾವು ಈ ಜನಪದ ಕಲಾವಿದರನ್ನು ಸ್ವಲ್ಪ ಮಾತನಾಡಿಸೋಣ ಅಂತೇಳಿ ನಾವು ಅವ್ರ ಹತ್ರ ಬಂದಿದ್ದೇವೆ. ಈಗ ಅವ್ರ ಹತ್ರ ಕೇಳೋಣ ಬನ್ನಿ. ಅವ್ರ ಹೆಸರು ಆರ್ ಸಿದ್ದರಾಜು ಕೆಬ್ಬೆಪುರ ಅಂತೇಳಿ, ಕೆ ಬಿ ರಾಚಯ್ಯನವರ ಸುಪುತ್ರ. ಉತ್ತಮವಾಗಿರ್ತಕ್ಕಂಥ ಕಥೆ ಮಾಡುವ ಮೂಲಕ ನಮ್ಮ ಗುಂಡ್ಲುಪೇಟೆಯ ಪರಂಪರೆಯನ್ನು ಇವರು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಆಡ್ತಾ ಇರ್ತಕ್ಕಂಥ ಜನಪದ ಸಂಸ್ಕೃತಿ ಮುಂದಿನ ತಲೆಮಾರಿಗೆ ಕೊಟ್ಟು ಅವ್ರಿಗೆ ಹೋಗುವಂಥ ಒಂದು ಹೊಸ ಒಂದು ಬೆಳವಣಿಗೆಯನ್ನು ನೀವು ಮಾಡಬೇಕು. ಅದಕ್ಕೆ ಮುಂದಿನ ತಲೆಮಾರಿಗೆ ಕೊಡಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ? ಸರ್, ನಾವು ಕ್ಯಾಸೆಟ್ ಮೂಲಕ ಮಾಡ್ತಾಯಿದ್ದೀವಿ, ಕ್ಯಾಸೆಟ್ ಮೂಲಕ ಮಾಡಿದ್ದೀವಿ. ಈಗ ಸಾಲು ಅಂತ ಈ ಹುಡುಗರು ಯಾವ ಹುಡುಗರು ಕಲಿಯೋಕ್ಕೆ ಇಷ್ಟ ಇಲ್ಲದಿರೋಕ್ಕೋಸ್ಕರವಾಗಿ ಅದನ್ನು ಬುಕ್ಸ್ ರೀತಿ ಮಾಡಿ ಬುಕ್ಸನ್ನು ಮಾಡಿ ಮಂಟೇಸ್ವಾಮಿ ಕಾವ್ಯವನ್ನು ಈ ಲೋಕಕ್ಕೆ ಅರ್ಪಣೆ ಮಾಡಿದ್ದೀವಿ. ನಾಳೆ ನಾವು ಹೋದ್ರೂ ಆ ಪರಂಪರೆ ಉಳ್ಕೊಳ್ಬೇಕು, ಕಲಿಯುವಂಥ ಹುಡುಗರು ಆ ಬುಕ್ಸನ್ನು ಓದ್ಕೊಂಡು ಜಾನಪದ ಕಾವ್ಯ ಮಂಟೇಸ್ವಾಮಿ ಕಾವ್ಯನ ಉಳಿಸುವಂಥ ನಿಟ್ಟು
ಮತ್ತು ಸಾಹಿತ್ಯವನ್ನು ಎತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಕಲಿಸುವಂಥ ಮಕ್ಕಳಿಗಾಗಲಿ, ದೊಡ್ಡವ್ರಿಗಾಗಲಿ, ಚಿಕ್ಕವ್ರಿಗಾಗಲಿ, ಓದುವಂಥವ್ರಿಗಾಗಲಿ ಎಲ್ಲರಿಗೂ ಮಾಡಿ ನಮ್ಮ ನಾಗರತ್ನಮ್ಮ ನಮ್ಮ ಸೋದರಿ ಭಾಳ ಚೆನ್ನಾಗಿ ಕಷ್ಟಪಟ್ಟು 2 ವರ್ಷ ಕಷ್ಟಪಟ್ಟು ನಾವು ಹಾಡೋದನ್ನು ಅವರು ಬರೆದು ಬುಕ್ಸ್ ರೂಪಾಗಿ ಮಂಟೇಸ್ವಾಮಿ ಕಾವ್ಯ, ಜಾನಪದ ಕಾವ್ಯ ಮತ್ತು ಸಿದ್ದಪ್ಪಾಜಿ ಸೂವಿ ಅಂತ ಚಾಮರಾಜನಗರದ ಮೂಲೆ ಸೊಗಡಲ್ಲಿ ಆ ಕಥೆಯನ್ನು ಮಾಡಿ ಕೊಟ್ಟಿದ್ದೀವಿ. ಓದ್ತಕ್ಕಂಥವ್ರು, ಕಲಿತಕ್ಕಂಥವ್ರು ಪುಸ್ತಕ ನೋಡಿ ಕಲಿಬೇಕು ಅಂತೇಳಿ ನಾವು ಸರ್ವಲ್ಲೂ ಕೈ ಮುಗಿದು ಬಿಡ್ಕೊಳ್ತಾ ಇದ್ದೀವಿ. ಭಾಳ ಅದ್ಭುತ ಕಲಾವಿದರೆ, ತುಂಬ ಚಂದವಾಗಿ ನೀವು ಕಥೆಯನ್ನು ಮಾಡ್ತೀರಾ. ಅದರಲ್ಲಿ ಮೊದಲನೇದಾಗಿ ನಿಜವಾಗ್ಲೂ ಕೂಡ ಮನಸ್ಸನ್ನು ಸೆಳೆಯುವಂಥ ಒಂದು ಪದ ಯಾವುದು ಅಂತ ಹೇಳಿದ್ರೆ ಭಾಳ ಚೆನ್ನಾಗಿ ಅದನ್ನು ಆ ದಾಟಿನ ನೀವು ಹಾಡ್ತೀರಾ. ಅದನ್ನು ಸೊಲ್ಲೆತ್ತೀನಿ. ಮುಂದಿನ ಹಾಡನ್ನು 1-2 ತುಣುಕನ್ನು ಮಾತ್ರ ಆಡಿ ನೋಡಿ. ನೀವು ಹೇಳ್ತೀರಾ, ಪದವ ಹೇಳೋ ನಾಲಿಗೆಗೆ ಒಲಿದು ಬೊಪ್ಪ ದಮ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ನಿ. ಎಷ್ಟು ಚಂದವಾಗಿ ಆ ಕಥೆಯನ್ನು ಕಟ್ತೀರಾ, ಹೇಗೆ ಅದು? ನೆಂಬಿದವರ ಮನೆಯ ಒಳಗೆ ತುಂಬಿ ತೊಳಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಬನ್ನಿ, ಧರ್ಮಗುರು ನನ್ನಪ್ಪ ಧರ್ಮಗುರು ನನ್ನಪ್ಪ ಮಂಚದ ಲಿಂಗಯ್ಯ ಅರು ಶೂನ್ಯಕ್ಕೆ ಒಡೆಯ ಮಾತನ ಚಾಟನೆಗೆ ಮೊದಲು ಗಂಡ ನನ್ನಪ್ಪ ಮಂಚದ ಲಿಂಗಯ್ಯ ಮುಂಡು ಮಾರಿದ ಗಂಡ ಮುಂಗೊಂಡಕ್ಕೆ ಒಡೆಯ ಮುಂದುಲ ಪೂಜೆ ಕರೆತು ನನ್ನ ಮಂಚದ ಲಿಂಗಯ್ಯ. ನಿನ್ನ ಹಾಡಿದವರ ಮನೆಯ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನೋಡಿದ್ರಲ್ಲ, ಎಷ್ಟು ಚಂದವಾಗಿ ಆ ಪದವನ್ನು ಕಟ್ಟುವ ಮೂಲಕ ಪರಮಾತ್ಮನನ್ನು, ಪರಂಜ್ಯೋತಿಯನ್ನು ಧರೆಗಿಳಿಸಿದಂತಲೇ ಭಾಷವಾಗುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನುಡಿಗಳನ್ನ ಆಡುವ ಮೂಲಕ ಈ ಮಂಟೇಸ್ವಾಮಿ ಮಾದೇಶ್ವರರ ಜನಪದ ಕಾವ್ಯವನ್ನು ಜಗತ್ತಿಗೆ ಸಾರುವ ಮೂಲಕ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಹಾಡನ್ನು ಸ್ವರ ತಂಬೂರಿಯ ಮೂಲಕ ಹಾಡಿದರೆ ಭಾಳ ಅದ್ಭುತವಾಗಿ ಕೇಳಿಸ್ತಾ ಇತ್ತು. ಇವತ್ತು ನಾವು ತಕ್ಷಣದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೀವಿ. ಧನ್ಯವಾದಗಳು ಕಲಾವಿದರೆ. ಇದೇ ಸಂಸ್ಕೃತಿಯನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಅಭಿನಂದಿಸ್ತಾ, ನಿಮ್ಮ ಈ ಸಂದರ್ಶನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ, ಬನ್ನಿ ನಾವು ಈ ಜನಪದ ಸಂಸ್ಕೃತಿಯನ್ನು ಮುಂದೆ ಹೊತ್ತುಕೊಂಡು ಹೋಗೋಣ. ನಾವೆಲ್ಲರೂ ಕೂಡ ಮನೆ ಮನೆಗೆ ಬಿತ್ತೋಣ. ಎಲ್ಲ ಮನುಷ್ಯರನ್ನು ಕೂಡ ಮನುಷ್ಯರನ್ನು ಮಾಡುವಂಥ ಸಂಸ್ಕೃತಿಯನ್ನು ನಾವು ಕಟ್ಟೋಣ. ಜಾತಿ ಇಲ್ಲದ, ಧರ್ಮವಿಲ್ಲದ, ಬಣ್ಣವಿಲ್ಲದ, ಭೇದವಿಲ್ಲದ ಸಮಾಜವನ್ನು ಕಟ್ಟಲಿಕ್ಕೆ ಈ ಮಹಾಪುರುಷರು ಕೊಟ್ಟು ಹೋಗಿರ್ತಕ್ಕಂಥ ಜನಪದ ಕಾವ್ಯವನ್ನು ಜಗತ್ತಿಗೆ ಬಿತ್ತೋಣ. ಬನ್ನಿ. ಶರಣಾರ್ಥಿ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ತುಂಬ ಧನ್ಯವಾದಗಳು ಸಿದ್ದರಾಜು ಅಣ್ಣ ಹಾಗೂ ಕಾಳಿಂಗಸ್ವಾಮಿ ಸಿದ್ದರಾಥ ಅವರೇ. ಒಳ್ಳೆ ಅದ್ಭುತವಾಗಿ ಸಂದರ್ಶನ ನಡೆಸ್ಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಶುಭವಾಗಲಿ. ಶರಣಾರ್ಥಿ.